ಮಧ್ಯಪ್ರಾಚ್ಯ ಸಂಘರ್ಷದಿಂದ ವಿಶ್ವಾದ್ಯಂತ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು ರಾಜ್ಯದ ಮೇಲೂ ಇದು ಪರಿಣಾಮ ಬೀರಿದೆ. ಇಂತಹ ಸಂದರ್ಭದಲ್ಲಿ ಬೆಳಗಾವಿಯ ಪುಟ್ಟ ಗ್ರಾಮವೊಂದರಲ್ಲಿ ಊರಿನ ಜನರೇ ಗೋಬರ್ ಗ್ಯಾಸ್ ಮೂಲಕ ಅಡುಗೆ ಅನಿಲ ಉತ್ಪಾದಿಸಿ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ. ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ. ದೇಶದ ಎಲ್ಲೆಡೆ ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯವಾಗಿದ್ದರೆ ಬೆಳಗಾವಿ ಜಿಲ್ಲೆಯ ಈ ಊರಲ್ಲಿ ಮಾತ್ರ ಗ್ಯಾಸ್ ಸಮಸ್ಯೆಯೇ ಇಲ್ಲ. ಈ ಊರಿನ ಬಹುತೇಕ ಅಂದರೆ 85% ಮನೆಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ನಿತ್ಯ ನಿರಾತಂಕವಾಗಿ ಅಡುಗೆ ಅನಿಲ ಪೂರೈಕೆಯಾಗುತ್ತಿದೆ. ತಮಗೆ ಬೇಕಾದಷ್ಟು ಅಡುಗೆ ಅನಿಲವನ್ನು ಈ ಊರ ಜನರೇ ಉತ್ಪಾದಿಸಿಕೊಳ್ಳುತ್ತಾರೆ. ಆಮದಿನ ಮೇಲೆ ಅವಲಂಬಿತರಾಗದೆ ಸ್ವಾವಲಂಬಿಗಳಾಗಿ ದೇಶಕ್ಕೆ ಮಾದರಿಯಾಗಿದ್ದಾರೆ. ಹೌದು, ಇದು ಬೆಳಗಾವಿ ತಾಲೂಕಿನ ಕಟ್ಟಣಭಾವಿ ಎನ್ನುವ ಪುಟ್ಟ ಗ್ರಾಮ. ಇಲ್ಲಿರುವುದು 250 ಮನೆ. ಈ ಪೈಕಿ 200ಕ್ಕೂ ಹೆಚ್ಚು ಮನೆಯವರು ದನ ಕರುಗಳ ಸಗಣಿಯನ್ನು ವ್ಯರ್ಥ ಮಾಡದೆ ಗೋಬರ್ ಗ್ಯಾಸ್ ಘಟಕ ಸ್ಥಾಪಿಸಿದ್ದಾರೆ. ತಮ್ಮ ಮನೆಗೆ ಬೇಕಾದ ಅನಿಲವನ್ನು ತಾವೇ ಉತ್ಪಾದಿಸಿಕೊಂಡು ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ. ಕೃಷಿ, ಹೈನುಗಾರಿಕೆಯೇ ಕಟ್ಟಣಭಾವಿ ಗ್ರಾಮಸ್ಥರ ಮುಖ್ಯ ಉದ್ಯೋಗ. ಹೀಗಾಗಿ ಬಹುತೇಕರ ಮನೆಗಳಲ್ಲಿ ಆಕಳು, ಎಮ್ಮೆ ಮತ್ತು ಎತ್ತುಗಳಿವೆ. ಇವುಗಳ ಸಗಣಿ ಮತ್ತು ಮನೆಯ ಶೌಚಾಲಯ ತ್ಯಾಜ್ಯವನ್ನು ಬಳಸಿಕೊಂಡು ಗೋಬರ್ ಗ್ಯಾಸ್ ಉತ್ಪಾದಿಸುತ್ತಾರೆ. ಗ್ರಾಮದಲ್ಲಿರುವ ಮನೆಗಳ ಹಿತ್ತಲಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಗೋಬರ್ ಗ್ಯಾಸ್ ಘಟಕಗಳು ಕಾಣಸಿಗುತ್ತವೆ. ಈ ಘಟಕಗಳು ಉತ್ಪಾದಿಸುವ ಅನಿಲದಿಂದಲೇ ಇಲ್ಲಿನ ಮನೆಗಳ ಒಲೆ ಉರಿಯುತ್ತವೆ. ಕಳೆದ 40 ವರ್ಷಗಳಿಂದ ಗೋಬರ್ ಗ್ಯಾಸ್ ಬಳಸುತ್ತಿರುವ ಈ ಊರಿನ ಗ್ರಾಮಸ್ಥರಿಗೆ ಹೊಗೆಯ ಸಮಸ್ಯೆಯೂ ಇಲ್ಲ, ಬೆಲೆ ಏರಿಕೆಯ ಭಯವೂ ಇಲ್ಲ, ಅನಿಲದ ಬಿಕ್ಕಟ್ಟು ಮೊದಲೇ ಇಲ್ಲ. ಹದಿನೈದು ವರ್ಷಗಳಿಂದ ತಮ್ಮ ಮನೆಯಲ್ಲಿ ಗೋಬರ್ ಗ್ಯಾಸ್ ಬಳಸುತ್ತಿದ್ದು ಹೊಗೆ ಮುಕ್ತ ಅಡುಗೆ ಮನೆಯಲ್ಲಿ ಆನಂದದ ಜೀವನ ನಡೆಸುತ್ತಿರುವುದಾಗಿ ಗ್ರಾಮದ ಮಹಿಳೆ ಹೇಳುತ್ತಾರೆ. ಶಗನ್ ಕಲಿಸ್ತೀವ್ರಿ, ಅದ್ರಾಗ ಮತ್ತು ಮುಸುರಿ ನೀರು ಹಾಕ್ತೇವೆ. ಅಡ್ಗೆ 6 ಮಂದಿ ಅಡ್ಗೆ ಎಲ್ಲ ಆಗ್ತೈತಿ. ಶಗನ ಪೈಲೆ ಕಲಿಸ್ತೇವೆ. ಆ ಟಾಕ್ಯಾಗ ಶಗನ್ ಪೈಲೆ ಹಿಂದಿನ ಮುಸುರಿ ಎಲ್ಲ ಹಾಕ್ತೇವೆ, ಕಲಿಸ್ತೇವೆ. ಮುಸುರಿ ನೀರು ಎಲ್ಲ ಕಲಿಸ್ತೇವೆ. ಎಲ್ಲ ಇತರ ಮ್ಯಾಗ ಆಗ್ತೈತಿ. ಎಲ್ಲ 15 ವರ್ಷ ಆತರ. ಗೋಬರ್ ಗ್ಯಾಸ್ನಿಂದ ತುಂಬಾ ಅನುಕೂಲವಾಗಿದೆ. ಮನೆಯಲ್ಲಿ ಅಡುಗೆ ಒಲೆ ಉರಿಯುವುದರ ಜೊತೆಗೆ ಸ್ನಾನಕ್ಕೆ ನೀರು ಕಾಯಿಸಿಕೊಳ್ಳುತ್ತೇವೆ ಎನ್ನುತ್ತಾರೆ ಸ್ಥಳೀಯರು. ನಮ್ಮ ಮನೆಯಲ್ಲಿ ಕಳೆದ ಒಂದು 15ರಿಂದ 16 ವರ್ಷ ಆತು ಗೋಬರ್ ಗ್ಯಾಸ್ ಕಟ್ಟಿ. ಅದ್ರ ಮೇಲೆ ನಾವೆಲ್ಲ ಅಂದ್ರೆ 5 ಜನ ಇದ್ದೇವೆ ನಮ್ಮ ಮನೆಯಾಗ ರೀ. ಅದ್ರ ಮೇಲೆ ಎಲ್ಲರದು ನಮ್ಮ ಅಡಿಗೆ ಎಲ್ಲ ಆತೈತ್ರಿ. ಅದು ಆಮೇಲೆ ಜಳಕ್ಕೆ ನೀರು ಭೀ ಎಲ್ಲಿ ಇದ್ರ ಮೇಲೆ ನಾವು ಯೂಸ್ ಮಾಡ್ತೇವೆ ರೀ. ಜಳಕ್ಕೆ ಮಳೆಯಾಗ ರೀ, ಯಾಕಂದ್ರೆ ನಾವು ಸೋಲಾರ್ ಇರಂಗಿಲ್ಲ ರೀ. ಅವಾಗ ಥಂಡ್ ಇರ್ತದೆ ರೀ, ಸಲ ಇದ್ರ ಮೇಲೆ ಯೂಸ್ ಮಾಡ್ಕೋತೀವಿ ರೀ. ಈ ಗೋಬರ್ ಗ್ಯಾಸ್ ಕಟ್ಟಲಿಕ್ಕೆ ಅಂದರೆ ನಮ್ಗೆ ಪ್ರತಿಯೊಂದು ಮನೆಯಾಗ ರೀ ಕಮ್ಮಿ ಒಂದು 2ರಿಂದ 3 ದನಗಳು ಬೇಕು ರೀ. ನಿತ್ಯ ತಮ್ಮ ಮನೆಯಲ್ಲಿ 6 ಜನರಿಗೆ ಗೋಬರ್ ಗ್ಯಾಸ್ನಿಂದಲೇ ಅಡುಗೆ ಮಾಡುತ್ತೇವೆ. ಪರಿಸರ ಸ್ನೇಹಿ ಗೊಬ್ಬರ ಗ್ಯಾಸ್ ತುಂಬಾ ಉಪಯುಕ್ತ ಎಂಬುದು ಗ್ರಾಮದ ಮಹಿಳೆಯ ಅಭಿಮತ. ನಮ್ಮ ಮನೆಯಲ್ಲ ಗೊಬ್ಬರ ಗ್ಯಾಸ್ ಉಪಯೋಗ ಭಾಳ ಮಾಡ್ತೇವ್ರಿ. ಮತ್ತು ಹೀಗೆ ಭಾಳ ಜನ ಗೊಬ್ಬರ ಗ್ಯಾಸ್ ಕಟ್ಕೊಂಡಿದ್ದಾರೆ ನಮ್ಮ ಊರಾಗ. ಇದನ್ನು ನಾವು ಸಗಣಿ ಹಾಕಿ ಕಲಿಸ್ತೇವೆ. ವೇಸ್ಟ್ ಆದ ತರಕಾರಿ ಇದನ್ನೆಲ್ಲ ಹಾಕಿ ಕಲಿಸ್ತೇವೆ. ನಾವು ಮನ್ಯಾಗ 5 ಮಂದಿ ಇದ್ದೇವ್ರಿ. ಮತ್ತು ಅಡಿಗೆ ಎಲ್ಲ ಇತರ ಮೇಲೆ ಆಗ್ತೈತಿ. ಆತ್ಮನಿರ್ಭರ ಭಾರತ ಪ್ರಧಾನಿ ಮೋದಿಯವರ ಕನಸಾಗಿದೆ. ಈ ಗ್ರಾಮದಲ್ಲಿ ಕಳೆದ 4 ದಶಕಗಳಿಂದಲೂ ಸ್ವಾವಲಂಬನೆಯಿಂದಲೇ ಮನೆಯ ಒಲೆ ಉರಿಯುತ್ತಿವೆ. ರಾಜ್ಯದ ಎಲ್ಲ ಹೈನುಗಾರರು ತಮ್ಮ ಮನೆಗಳಲ್ಲಿ ಗೋಬರ್ ಗ್ಯಾಸ್ ಘಟಕ ಸ್ಥಾಪಿಸಿದರೆ ದೇಶದ ಆಮದು ಅವಲಂಬನೆಯ ಪ್ರಮಾಣ ತಗ್ಗುತ್ತದೆ, ವಿದೇಶಿ ವಿನಿಮಯವೂ ಉಳಿಯುತ್ತದೆ. ಕಠಿಣ ಸಂದರ್ಭದಲ್ಲಿ ಗ್ಯಾಸ್ ಸಮಸ್ಯೆಯೂ ನೀಗುತ್ತದೆ ಅಲ್ಲವೇ?